ನಮ್ಮ ಮನೆ ಹತ್ರ ನಾಯಿಗಳೇ ಕ್ಲೀನಾಗಿ ಕಿತ್ತಾಡ್ತಾವ ಅಲ್ಲಿ ಕಿತ್ತಾಡೋದಕ್ಕಿಂತ ಇಲ್ಲೇ ಕ್ಲೀನಾಗಿ ಕಿತ್ತಾಡ್ತಾವ ನೋಡಕ್ಕೆ. ಗೇಮ್ ಮಾಡೋಕ್ಕೆ ಟೈಮ್ ಇರಲ್ಲ. ನಾವು ಬಿಗ್ ಬಾಸ್ ನೋಡೋಕೆ ಮೈನ್ ರೀಸನ್ನೇ ಸುದೀಪ್ ಸರ್ ಬರ್ತಾರೆ, ವೀಕೆಂಡಲ್ಲಿ ಎಂಟರ್ಟೈನ್ಮೆಂಟ್ ಇರುತ್ತೆ ಅನ್ನೋದು. ಅವರಿಗೆ ಈಗೋ ಜಾಸ್ತಿ ಇದೆ, ಆಟಿಟ್ಯೂಡ್ ಅನ್ನೋದು ಜಾಸ್ತಿ ಇದೆ, ಸೊ ಹಾಗಾಗಿ ಅವ್ರಿಗೆ ಗೆಲ್ಬೋದು. ಸುದೀಪ್ ಇಷ್ಟ. ಅಲ್ಲ ಕಂಟೆಸ್ಟೆಂಟ್ಸ್ ಅಲ್ಲಿ ಯಾರು ಇಷ್ಟ? ಸುದೀಪೇ ಇಷ್ಟ. ಯಾರು ಗೆಲ್ಬಾರ್ದು? ಸರ್ ಅವ್ರಿಗಿಂತ ಚೆನ್ನಾಗಿರೋ ಸುದೀಪ್ ಸರ್. ಅವ್ರನ್ನ ಬಿಟ್ರೆ ಅಂದ್ರೆ ಅವ್ರ ಪ್ಲೇಸಲ್ಲಿ ಯಾರನ್ನೂ ನೋಡೋಕ್ಕೆ ಇಷ್ಟ ಇಲ್ಲ. ಇಲ್ಲ. ಬಿಗ್ ಬಾಸ್ ನೋಡ್ತೀನಪ್ಪ. ನೋಡ್ತೀನಿ. ಯಾರು ಇಷ್ಟ? ಕೂಸ್ಬಿಡ ಹನುಮಂತ. ಕಲಿತೀನಂತ ನೀನು ಮಾತಾಡಬೇಡ, ಮಾತು ಮನಿ ಕೆಡಿಸ್ತು, ತೂತು ಒಲಿ ಕೆಡಿಸ್ತು ಅನ್ನೋದು ಮರಿಬೇಡ. ನಾನು ನೋಡೋದಿಲ್ಲ, ನಾನ್ ಏನ್ ಮಾಡಂದಿ? ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತಿದೀವಿ. ಯಾರು ಗೆಲ್ಬೇಕು? ಹನುಮಂತ. ಏನಕ್ಕೆ ಗೆಲ್ಬೇಕು? ಅವ್ರ ವ್ಯಕ್ತಿತ್ವ ಚೆನ್ನಾಗಿದೆ. ಅರ್ಬನ್ಗೆ ಬಂದು ತುಂಬಾ ಸಾಧನೆ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಅವನೇ ವಿನ್ ಆಗ್ಬೇಕು ಅಂತ ಆಸೆ ನನ್ಗೆ. ಯಾರು ಗೆಲ್ಬಾರ್ದು? ಯಾರು ಗೆಲ್ಬಾರ್ದು ಅಂತ ಇಂಪಾರ್ಟೆಂಟ್. ಫಿನಾಲೆಗೆ ಹೋಗಿದಾರಲ್ಲ, ಅವ್ರಿಗೆ ಯಾರು ಗೆಲ್ಬಾರ್ದು? ಭವ್ಯ ಗೆಲ್ಬಾರ್ದು. ಏನಕ್ಕೆ ಭವ್ಯ ಗೆಲ್ಬಾರ್ದು? ಭವ್ಯ ಅಂದರೆ ಅವಳು ಎಲ್ಲ ಕಾಂಪಿಟೇಟರ್ಸ್ ಎಲ್ಲ ಅಂದರೆ ಅವಳಿಗಿಂತ ಎಲ್ಲ ಚೆನ್ನಾಗಿ ಗೇಮ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ, ಸೊ ಅವ್ರು ಗೆಲ್ಲಿ ಅಂತ. ಯಾರು ಅಂದರೆ ಬೇರೆ ಬೇರೆಯವ್ರು ಗೆಲ್ಲಿ ಅಂತ ಭವ್ಯ ಅವ್ರು ಗೆಲ್ಬಾರ್ದು ಅನ್ನೋದು. ಆಡಿಲ್ಲ, ಬೇರೆಯವರೆಲ್ಲ ಚೆನ್ನಾಗಿ ಆಟ ಆಡಿದ್ದಾರೆ. ಯಾರು ವಿನ್ ಆಗ್ಬೇಕು ಮೇಡಮ್ ನಿಮ್ಗೆ? ಮೋಕ್ಷಿತಾ. ನಂಗೆ ಹನುಮಂತು. ಒಳ್ಳೆ ವ್ಯಕ್ತಿತ್ವ ಇರುವಂತ ಹುಡುಗಿ ಮೋಕ್ಷಿತಾ. ಅದರಿಂದ ಯಾವ ಸ್ಟಾರ್ಟಿಂಗ್ ಇದನ್ನ ಸಿಂಗಲ್ ಆಗಿ ಆಡಿದ್ದಾರೆ, ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಅದರಿಂದ ಮೋಕ್ಷಿತಾನೇ ಗೆಲ್ಬೇಕು. ಸುದೀಪ್ ಸರ್ ನೆಕ್ಸ್ಟ್ ಸೀಸನ್ ಇಲ್ಲಿ ಬಂದು ನೋಡ್ತೀರಾ ಬಿಗ್ ಬಾಸ್? ಇಲ್ಲ, ನೋಡಲ್ಲ. ಯಾರು ಮಾಡ್ಬೋದು ಸುದೀಪ್ ಸರ್ ಬಿಟ್ರೆ? ಐ ಥಿಂಕ್ ರಮೇಶ್ ಸರ್. ಕಾರ್ತಿಕ್. ಯಾವ ಕಾರ್ತಿಕ್? ಮೊನ್ನೆ ವಿನ್ ಬಿಗ್ ಬಾಸ್ ಸೀಸನ್ 10 ಅವರು ಕಾರ್ತಿಕ್. ನಿಮ್ಗೆ? ರಮೇಶ್ ಸರ್. ಯಾರು ಗೆಲ್ಬೇಕು ಬಿಗ್ ಬಾಸ್? ತ್ರಿವಿಕ್ರಮ್. ಏನು ಗೆಲ್ಬೇಕು? ಅವ್ರ ಇಷ್ಟ. ಅದಕ್ಕೆ ಇಷ್ಟನಾ? ಹೌದು. ಅದೇ ಯಾರು ಗೆಲ್ಬಾರ್ದು ಅಂತ ಇರೋದು ಭವ್ಯ ಅವರು. ಭವ್ಯ ಅವ್ರು ಗೆಲ್ಬಾರ್ದು. ಏನಕ್ಕೆ ಗೆಲ್ಬಾರ್ದು? ಯಾಕೆಂದ್ರೆ ಅವರಿಬ್ರು ಜೊತೆಗಿದ್ರೆ ಬರೀ ಅವರಿಬ್ರನ್ನೇ ನೋಡ್ತಾರಲ್ಲ. ನಮಗೆ ತ್ರಿವಿಕ್ರಮ್ ಇಷ್ಟ, ಅವರೇ ಗೆಲ್ಬೇಕು. ಹೌದಾ? ಹೌದು. ಹನುಮಂತು ಗೆಲ್ಬಾರ್ದ? ಹನುಮಂತ ಗೆಲ್ಬೇಕು, ಆದ್ರೂ ತ್ರಿವಿಕ್ರಮ್ ಗೆಲ್ಬೇಕು. ಸುದೀಪ್ ಸರ್ ನೆಕ್ಸ್ಟ್ ಸೀಸನ್ ಅಲ್ಲಿ ಹೋಸ್ಟ್ ಮಾಡಲ್ಲ ಅಂತ ಇದ್ದಾರೆ. ಸೊ ಅದು ಬಿಟ್ರೆ ಸುದೀಪ್ ಸರ್ ಬಿಟ್ರೆ ನೆಕ್ಸ್ಟ್ ಯಾರು ಮಾಡ್ಬೋದು ಹೋಸ್ಟ್? ಅಂದ್ರೆ ಅವ್ರ ಜಾಗದಲ್ಲಿ ನೆಕ್ಸ್ಟ್ ಯಾರು ಮಾಡ್ಬೋದು ಸುದೀಪ್ ಸರ್ ಬಿಟ್ರೆ? ಬಿಗ್ ಬಾಸ್ 12 ರಿಷಬ್ ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ರಿಷಬ್ ಸರ್. ಹೌದು. ಓಕೆ. ತ್ರಿವಿಕ್ರಮ್ ಗೆಲ್ಬೇಕು ನಿಮಗೆ? ಹೌದು ಸರ್, ಹಾಕಿದ್ದೀವಿ ಓಟ್. ಥ್ಯಾಂಕ್ ಯು. ನೋಡ್ತೀವಿ. ಯಾರು ಇಷ್ಟ ನಿಮಗೆ? ಎಲ್ಲರೂ ಇಷ್ಟನೇ. ಎಲ್ಲರೂ ಇಷ್ಟ. ಇರೋದೇ ಒಂದು ಕಪ್ಪು, ಯಾರಿಗೆ ಕೊಡ್ಬೇಕು ನೀವು? ಯಾರಿಗೆ ಕೊಡ್ತೀರಾ ನೀವು? ಹನುಮಂತು. ಯಾಕೆ? ಯಾಕೆಂದ್ರೆ ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಏನೇ ಇದ್ರೂ ಡೈರೆಕ್ಟಾಗಿ ಹಾಡ್ ಮೂಲಕ ಹೇಳ್ತಾರೆ, ಅವ್ರು ಒಂಥರ ಇಷ್ಟ. ಎಂಟರ್ಟೈನ್ಮೆಂಟ್. ಓಕೆ. ಯಾರು ಗೆಲ್ಬಾರ್ದು? ಗೆಲ್ಬಾರ್ದಂತ ಯಾರು ಇಲ್ಲ, ಎಲ್ಲರೂ ಚೆನ್ನಾಗಿ ಹೇಳ್ತಾರೆ. ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ನಿಮಗೆ ಮೇಡಮ್? ಹನುಮಂತನೇ ಗೆಲ್ಬೇಕು. ಹನುಮಂತು ಗೆಲ್ಬೇಕು. ಯಾಕೆ ಗೆಲ್ಬೇಕು? ಅವರು ತುಂಬ ಕೆಳವರ್ಗದಿಂದ ಬಂದಿರೋರು, ಅವರಿಗೆ ಅವ್ರ ನೆಕ್ಸ್ಟ್ ಲೈಫಿಗೆ ಏನಾದರೂ ಹೆಲ್ಪ್ ಆಗ್ಬೋದು. ಸೂಪರ್. ಯಾರು ಗೆಲ್ಬಾರ್ದು ಅಂತ ಏನಿಲ್ಲ. ಎಲ್ಲ ನೆಕ್ಸ್ಟ್ ಸೀಸನ್ ಸುದೀಪ್ ಅವ್ರು ಮಾಡಲ್ಲ ಅಂತ ಇದ್ದಾರೆ, ನೋಡ್ತೀರಾ? ಹಾಂ ಸರ್, ಅದು ನಾವು ಬಿಗ್ ಬಾಸ್ ನೋಡೋಕೆ ಮೈನ್ ರೀಸನ್ನೇ ಸುದೀಪ್ ಸರ್ ಬರ್ತಾರೆ, ವೀಕೆಂಡಲ್ಲಿ ಎಂಟರ್ಟೈನ್ಮೆಂಟ್ ಇರುತ್ತೆ ಅನ್ನೋದು. ಅದಿಲ್ಲ ಅಂದರೆ ಸ್ವಲ್ಪ ಡಿಪೆಂಡ್ಸ್, ಏನು ಕ್ಯಾಂಡಿಡೇಟ್ಸ್ ಏನಿರ್ತಾರೆ ಅದರಲ್ಲಿ. ಓಕೆ. ಸುದೀಪ್ ಸರ್ ಬದಲು ಯಾರು ಮಾಡ್ಬೋದು? ನೋ ಐಡಿಯಾ ಸರ್. ಯಾರು ಮಾಡಬೇಕು? ಯಶ್ ಸರ್. ಯಶ್ ಅವ್ರು ಮಾಡಲ್ಲ, ಬಟ್ ಆಸೆ. ಮಾಡಲ್ಲ ಗೊತ್ತು, ಬಟ್ ಆಸೆ, ಫ್ಯಾನ್ ಆಗಿ ಆಸೆ ಅಷ್ಟೇ. ಆಸೆ. ನಿಮಗೆ ಮೇಡಮ್ ಸುದೀಪ್ ಸರ್ ನೆಕ್ಸ್ಟ್ ಟೈಮು ಬಿಗ್ ಬಾಸ್ ಹೋಸ್ಟ್ ಮಾಡಲ್ಲ, ಯಾರು ಮಾಡ್ಬೇಕು? ಯಾರು ಮಾಡ್ತಾರೆ? ಇದು ಯಾರು? ಸೃಜನ್ ಲೋಕೇಶ. ಅವ್ರು ಮಾಡ್ಬೇಕು. ನಿಮ್ಗೆ ಅವ್ರು ಇಷ್ಟ ಮಾಡಿದ್ರೆ? ಅಂದ್ರೆ ಅವರು ಆಂಕರಿಂಗ್ ಅಲ್ಲೆಲ್ಲ ಚೆನ್ನಾಗಿದಾರಲ್ಲ, ಹಂಗಾಗಿ. ಓಕೆ. ಅವ್ರು ಮಾಡಿದ್ರೆ ಬಿಗ್ ಬಾಸ್ ಹೋಸ್ಟ್ ಚೆನ್ನಾಗಿರುತ್ತೆ ಅಂತ. ಬಿಗ್ ಬಾಸ್ ಫಾಲೋ ಅಪ್ ಮಾಡ್ತಿರೋದು? ಎಸ್ ಬ್ರೋ. ರೊಟೀನ್. ಯಾರು ಇಷ್ಟ ನಿಮಗೆ? ಸದ್ಯಕ್ಕೆ ನನಗೆ ತ್ರಿವಿಕ್ರಮ್ ಬ್ರೋ ಭಾಳ ಇಷ್ಟ. ಹನುಮಂತು ಗೆಲ್ತಾರೆ ಆಲ್ಮೋಸ್ಟ್. ತ್ರಿವಿಕ್ರಮ್ ಅವ್ರು ಯಾಕೆ ಇಷ್ಟ? ಹನುಮಂತ ಅವ್ರು ಯಾಕೆ ಗೆಲ್ತಾರೆ? ಹನುಮಂತ್ ಅವರು ಪ್ರಾಮಾಣಿಕತೆ ಇದೆ. ಐ ಬಿಲೀವ್ ಇನ್ ದಟ್. ತ್ರಿವಿಕ್ರಮ್ ಅವ್ರು ಪ್ರಾಮಾಣಿಕತೆಯಿಂದ ಆಡ್ತಿಲ್ಲ. ನಾನು ಆ ಥರ ನಾನು ಹೇಳಿಲ್ಲ. ಬಟ್ ಅವ್ರಿಗೆ ಬೆಟರ್. ಸುದೀಪ್ ಅವರು ನೆಕ್ಸ್ಟ್ ಟೈಮಿಂದ ಹೋಸ್ಟ್ ಮಾಡ್ತಿಲ್ಲ. ಅದು ನೋಡಲ್ಲ ನೋಡಲ್ಲ ಚಾನ್ಸ್. ಯಾರು ಮಾಡ್ಬೋದು ಅವ್ರ ಬದಲು? ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ?
ಅವ್ರ ಕೆಪಾಸಿಟಿ ಅವ್ರ ನಾಲೆಡ್ಜ್ಗೆ ಮ್ಯಾಚ್ ಆಗೋ ಥರ ನಾನು ಯಾರನ್ನೂ ನೋಡಿಲ್ಲ. ಬಟ್ ಆ ಥರ ಬಂದರೆ ಮೇ ಬಿ ರಿಷಬ್ ಸರ್ ಮಾಡಿದರೆ ಬೆಟರ್ ಐ ಥಿಂಕ್. ಸರ್ ಇಲ್ಲ ರಕ್ಷಿತ್ ಶೆಟ್ಟಿ ಅವರು. ರಕ್ಷಿತ್ ಶೆಟ್ಟಿ ಬ್ರೋ, ನಿಮಗೆ ನಾವೇ ಮಾತಾಡೋದು. ಬೇಡ ಬೇಡ ಬೇಡ, ನೋಡೋದೇ ಇಲ್ಲ ನೀವು? ನೋಡ್ತೀವಿ ಶನಿವಾರ ಅಷ್ಟೇ, ಶನಿವಾರ ಬಂದವರ. ಸುದೀಪ್ ಅವರು ನೆಕ್ಸ್ಟ್ ಸೀಸನಿಂದ ಇರಲ್ಲ, ಶನಿವಾರ ಬರೋದಿಲ್ಲ. ಹಾಂ, ನೋಡ್ತೀರಾ? ಇಲ್ಲ ನೋಡಲ್ಲ. ಅವ್ರ ರಿಪ್ಲೇಸ್ಮೆಂಟ್ ಯಾರು ಇಲ್ವೇ ಇಲ್ಲ. ಯಾರು ಇಲ್ಲ. ಇಲ್ಲ, ಅವ್ರು ಹಾಲೆ ಬಿಲ್ಡ್ ಮಾಡ್ಬಿಟ್ಟಾರ ಆ ಥರ. ಬಿಲ್ಡ್ ಮಾಡಿಬಿಡಿ, 11 ಸೀಸನ್ ಬಿಲ್ಡ್ ಮಾಡಿದ್ದಾರೆ ಅಷ್ಟೇ. ಓಕೆ, ಅವ್ರು ಬಿಟ್ಟು ಯಾರು ಮಾಡ್ಬೋದು? ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ? ರಮೇಶ್ ಇಲ್ಲ ರಿಷಬ್ ಶೆಟ್ಟಿ. ರಿಷಬ್ ಶೆಟ್ಟಿ. ಓಕೆ, ಥ್ಯಾಂಕ್ ಯು. ಹಾಂ, ಮಾಡ್ತಾಯಿದ್ದೀವಿ. ಓಕೆ, ನಿಮ್ಗೆ ಯಾರು ಇಷ್ಟ ಅದರಲ್ಲಿ ಈ ಸೀಸನ್? ಹನುಮಂತು. ಯಾಕೆ? ರಿಯಲ್ ಗೇಮ್ ಆಡ್ತಾ ಇದ್ದಾನೆ, ಯಾವುದೇ ಥರ ಫೇಕ್ ತೋರಿಸ್ತಾ ಇಲ್ಲ. ಅವನ ಆಟ ಅವನು ಆಡ್ತಾ ಇದ್ದಾನೆ. ವಿನ್ ಆಗಬೇಕು ಅಂತಲೇ ಆಡ್ತಾ ಇಲ್ಲ, ಜನಕ್ಕೆ ಇಷ್ಟ ಆಗಲಿ ಅಂತ ಆಡ್ತಾ ಇದ್ದಾನೆ. ಯಾರು ಗೆಲ್ಬಾರ್ದು ಅಂತ? ಗೆಲ್ಬಾರ್ದು ಅನ್ನೋದು ಭವ್ಯ. ಯಾಕೆ? ರೀಸನೇ ಇಲ್ಲ, ಇಷ್ಟ ಇಲ್ಲ ಅಷ್ಟೇ. ಇಷ್ಟ ಇಲ್ಲ. ಓಕೆ, ಇದು ಸುದೀಪ್ ಅವರು ನೆಕ್ಸ್ಟ್ ಸೀಸನಿಂದ ಹೋಸ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಯಾರು ಮಾಡ್ಬೋದು ನೀವು? ಯಾರು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಸುದೀಪ್ ಅವ್ರು ಮಾಡಲಿಲ್ಲ ಅಂದರೆ ನಾವು ನೋಡಲ್ಲ ಅಷ್ಟೇ. ಓಕೆ, ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ? ಸುದೀಪ್ ಅವ್ರು ಮಾಡಿದ್ರೇ ಚೆನ್ನಾಗಿರುತ್ತೆ. ಅವ್ರು ಬಿಟ್ಟೆ ಅವ್ರು ಮಾಡಲ್ಲ ಅಂತ? ಅವ್ರನ್ನ ಬಿಟ್ಟರೆ ಅಂದರೆ ಅವ್ರ ಪ್ಲೇಸಲ್ಲಿ ಯಾರನ್ನೂ ನೋಡೋಕ್ಕೆ ಇಷ್ಟ ಇಲ್ಲ. ಯಾರನ್ನ ನೋಡೋಕ್ಕೆ ಇಷ್ಟ ಇಲ್ಲ? ಇಲ್ಲ. ನೆಕ್ಸ್ಟ್ ಯಾರು ಪ್ಲಸ್ ನೋಡ್ತೀರಾ? ಇಲ್ಲ ಅಣ್ಣ, ಯಾಕೆ ನೋಡಲ್ಲ? ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇಲ್ಲ. ಮನೇಲಿ ನೋಡೋದು ಎಕ್ಸಾಮ್ ಟೈಮಲ್ಲಿ ಓದೋದು ಬಿಟ್ಬಿಟ್ಟು ಏನಾದ್ರು ನೋಡಿದ್ರೆ ಬೈಯಲ್ವಾ ಅಣ್ಣ, ನೀವೇ ಯೋಚನೆ ಮಾಡಿ ಅಷ್ಟೇ. ಅದಕ್ಕೆ ನೀವು ನೋಡ್ತೀರಾ ಬಿಗ್ ಬಾಸ್? ಇಲ್ಲ, ಯಾಕೆ ನೋಡಲ್ಲ? ನಮಗೆ ಕೆಲಸಗಳು ಗೇಮ್ ಮಾಡೋಕ್ಕೆ ಟೈಮ್ ಇರಲ್ಲ. ಸೀರಿಯಸ್ಲಿ ನಿಜ ಗೇಮ್ ಆಡ್ತೀನಿ, PC ಗೇಮ್ಸ್ ಆಡ್ತೀನಿ. ಬೇಜಾರು. ಅಂದ್ರೆ ಪ್ರೊಫೆಷನಲ್ ಗೇಮಿಂಗ್? ಪ್ರೊಫೆಷನಲ್. ಯಾವ ಗೇಮ್? ತೀರಾ ಪ್ರೊಫೆಷನಲ್ ಏನಿಲ್ಲ. GTA 5 ಆಡ್ತೀನಿ. GTA 4 ಬಿಗ್ ಬಾಸ್ ಅನ್ನೋ ಗೇಮ್ ಬಿಟ್ರೆ PUBG. ಅದಕ್ಕಿಂತ ನಮಗಿದೆ ಬೆಸ್ಟ್ ಅಣ್ಣ.